ಈಗ ಜಿಲ್ಲಾಡಳಿತದ ಪರವಾಗಿ ಎಡಿಸಿ ಸಾಹೇಬರು ಒಂದು ಜಿಲ್ಲಾಡಳಿತವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ ಭಾನು ಮುಸ್ತಾಕರ್ ಇकडे ಕಳಿಸಿ ಎಲ್ಲರೂ ಒಟ್ಟಿಗೆ ಬರ್ತೀವಿ. ಭಾನು ಮುಸ್ತಾಕರ್ ಆತ್ಮೀಯರು ಕೂಡ ಅವರು ಮತ್ತೊಬ್ಬ ಅವರ ಆಪ್ತರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರಾದಂಥ ನಾರಾಯಣ ದಾಸ್ ಅವರು ಒಂದೇನು ಮಾತನಾಡಿದರು. ಜೆ.ಪಿ. ಸುಂದರರಾವ್ ರೈತ ಚಳವಳಿಗೆ ದಲಿತ ಚಳವಳಿಗೆ ಒಂದು ಶಕ್ತಿಯಾಗಿತ್ತು. ಅವರು ಬರೀ ವ್ಯಕ್ತಿಯಾಗಿ ಬಂದಿಲ್ಲ, ಈ ನಾಡಿನ ಒಂದು ಶಕ್ತಿಯಾಗಿ ಉದ್ಭವಿಸಿದ್ರು. ನಾವು ಈ ಜನಸಂಖ್ಯೆಯಲ್ಲಿ ಜೆ.ಡಿ. ಸುಂದರರಾವ್ ಮನೆಗೆ ಹೋದಾಗ ನಾವು ಹೇಳಿದ್ರು, ಆಮೇಲೆ ಈ ಪುಸ್ತಕ ಆಗಿಲ್ಲ ಸೀತಾರಾಗಿ ಮಾತಾಡಿದ್ರು. ಕೃಷ್ಣ ಸಚಿವರು ಕೂಡ ಬಂದಿದ್ದಾರೆ, ಅವರು ಕೂಡ ಗೌರವ ಸಮರ್ಪಣೆ ಮಾಡ್ತಾರೆ. ನಾಗರಾಜ್ ಈಗ ಭಾನು ಮುಸ್ತಾಕರನ್ನು ಮಾತಾಡ್ತಾರೆ. ತಂದೆಯವ್ರಿಗೂ ಇವತ್ತು ನಾನೇನಾದ್ರು ಬೆಳವಣಿಗೆ ಆಗಿದ್ರೆ ಅವ್ರ ತಂದೆಯವರೇ ಕಾರಣ. ಇದನ್ನು ನನ್ನ ಜೀವನದಲ್ಲಿ ಮರೆಯಾಗಿತ್ತು. ಕೆ.ಜಿ. ಶಿವಪ್ರಸಾದ್ ಯಾವಾಗಲೂ ಕೂಡ ಬಡವರ ಕಂಡ್ರೆ ಕಟ್ಟದವರ ಕಂಡ್ರೆ ಯಾವಾಗ ಕರುಣೆ ಇಟ್ಕೊಂಡಿದ್ದು. ಅವರ ಇಡೀ ಜೀವನದಲ್ಲಿ ಹುಟ್ಟಿನಲ್ಲಿ ಐಶ್ವರ್ಯವಂತರಾಗಿದ್ದು ಕೂಡ ಬಡವರ ಏಳಿಗೆಯನ್ನೇ ಅವರು ಚಿಂತನೆ ಮಾಡ್ತಿದ್ದಂಥ ದೊಡ್ಡ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ನಾವು ಕಳ್ಕೊಂಡಿರೋದು ದುಃಖಕರವಾದ ವಿಷಯ. ಆದರೂ ಕೂಡ ಅವರಿಗೆ ದೇವರು ಒಳ್ಳೆಯದನ್ನ ಮೋಕ್ಷವನ್ನು ಕೊಡಲಿಂದ ನಾನು ದೇವರಿಗೆ ಬರುತ್ತೇನೆ. ಈಗ ಜಿಲ್ಲಾಡಳಿತದ ಪರವಾಗಿ ಎಡಿಸಿ ಸಾಹೇಬರು ಒಂದು ಜಿಲ್ಲಾಡಳಿತವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ ಭಾನು ಮುಸ್ತಾಕರ್ ಇकडे ಕಳಿಸಿ ಎಲ್ಲರೂ ಒಟ್ಟಿಗೆ ಬರ್ತೀವಿ. ಹೋರಾಟಗಾರರು ಶಿವಪ್ರಸಾದ್ ಅವರು ಇಂದು ನಮ್ಮನ್ನು ಅಲ್ಲಿದ್ದಾರೆ. ಇವರ ಸೇವೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದದ್ದು, ಇವರ ಬಗ್ಗೆ ಅಪಾರವಾದದ್ದು. ಇವರು ಈ ಹಿಂದೆ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದರು ಹಾಗೂ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಭಾಜನರಾಗಿದ್ದಾರೆ.
ಹಾಸನ ಜಿಲ್ಲೆಯವರು ಬೆಳೆದವರು. ಅವರು ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟು ಮುಂದಿನ ಪೀಳಿಗೆಗಳಿಗೆ ಮತ್ತು ಇನ್ನಿತರ ಸಾಹಿತ್ಯಗಳಿಗೆ ಮಾದರಿಯಾಗಿದ್ದಾರೆ. ಇಂದು ಅವರು ನಮ್ಮನ್ನು ಅಲ್ಲಿಂದು ಅತ್ಯಂತ ದುಃಖಕರಾಗಿದೆ. ಜಿಲ್ಲಾಡಳಿತ ಕೂಡ ಸಂತಾಪವನ್ನು ವ್ಯಕ್ತಪಡಿಸುತ್ತದೆ. ಮಾನ್ಯರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ದುಃಖವನ್ನು ಕಳೆದುಕೊಳ್ಳುವಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ಇವತ್ತು ಜಿಲ್ಲಾಡಳಿತ ಪರವಾಗಿ ಮತ್ತೊಮ್ಮೆ ನಾನು ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಮಾನ್ಯ ಶಿವಪ್ರಸಾದ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ. ಓಂ ಶಾಂತಿ. ಹುಟ್ಟು ಆಕಸ್ಮಿಕ, ಆದರೆ ಸಾವಿನ ಸಂದರ್ಭದಲ್ಲಿ ಈ ಒಂದು ನೋಟ ಇದೆಯಲ್ಲ, ಅಪಾರ ಸಂಖ್ಯೆಯ ಬಂಧು ಮಿತ್ರರು, ಅವರ ಪ್ರೀತಿ, ವಿಶ್ವಾಸ, ಅಭಿಮಾನ ಇವೆಲ್ಲವನ್ನು ಜೊತೆಗಿಟ್ಕೊಂಡು ವಿದಾಯ ಕೋರುವಂತಹದ್ದು ಅಪರೂಪದ ವ್ಯಕ್ತಿತ್ವ ಮತ್ತು ಅಪರೂಪದ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಶಿವಪ್ರಸಾದ್ ಅವರ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿನ ಕಳ್ಕೊಳ್ಳುತ್ತೆ. ಸೂಕ್ತವಾಗಿ ಹೇಳೋದಾದ್ರೆ ಶಿವಪ್ರಸಾದ್ ಅವರು ಅನೇಕ ಮುಖಗಳಿದ್ದವು. ಅವರು ಮೂಲತಃ ಬಂಡಾಯ ಪ್ರವೃತ್ತಿಯವರು ಮತ್ತು ಬಂಡಾಯದ ಬದುಕನ್ನು ಆಯ್ಕೆ ಮಾಡಿಕೊಂಡವರು. ಕಲೆಗಾಗಿ ತಮ್ಮ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದರು. ಬರೀ ಅವರು ಕಲೆಯ ಆರಾಧಕರು ಮಾತ್ರ ಆಗಿರಲಿಲ್ಲ, ಅದರ ಜೊತೆಯಲ್ಲಿ ಬಹಳ ಗಂಭೀರವಾದ, ತೀವ್ರವಾದ ಮತ್ತು ತಾರ್ಕಿಕವಾದ ಸಾಮಾಜಿಕ ಬದ್ಧತೆಯನ್ನು ಕೂಡ ಅವರು ಹೊಂದಿದ್ರು. ಈ ಸಮಾಜದ ಗುಣವನ್ನು ನಾವು ತಿಳಿಸಬೇಕಾದ ಅಗತ್ಯ ಇದೆ ಅನ್ನುವಂಥದ್ದು ಅವರ ಯೌವನದ ದಿನಗಳಲ್ಲಿ ಅದು ಸಾಬೀತಾಗಿತ್ತು. ಅವರು ಸರ್ಕಾರದ ವಿರುದ್ಧ ಸಮಾಜದ ಪರವಾಗಿ ನಡೆಸಿದಂತಹ ಸಾಮಾಜಿಕ ಹೋರಾಟಗಳು ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಬರೆದು ಇಡಬೇಕಾದಂತಹದ್ದು. ಈ ಸಂದರ್ಭದಲ್ಲಿ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಇಂತಹವರ ತ್ಯಾಗ ಮತ್ತು ಸ್ಮರಣೆಗಳನ್ನು ದಾಟಿಸಬೇಕಾದಂತ ಕರ್ತವ್ಯ ಮಾಡಬೇಕಾದಂತ ಅಗತ್ಯ ಇದೆ. ಈ ಕೆಲಸವನ್ನ ಇನ್ನು ಮುಂದೆ ಆದರೂ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಶಿವಪ್ರಸಾದ್ ಅವರು ವೈಯಕ್ತಿಕವಾದ ಇನ್ನೊಂದು ಮುಖ ಕೂಡ ಇತ್ತು. ಅಪಾರ ಪ್ರೀತಿ, ಅವರ ಗೆಳೆಯರ ಬಳಗದೊಂದಿಗೆ ಅಪಾರ ಪ್ರೀತಿ ಮತ್ತು ಅಷ್ಟೇ ರೀತಿಯ ಜಗಳಗಂಟಿತನ ಕೂಡ ಇತ್ತು. ಆದರೆ ದ್ವೇಷವನ್ನ ಅಥವಾ ವಿರೋಧಗಳನ್ನ ಎಂದಿಗೂ ಅವರು ತಮ್ಮ ಮನಸ್ಸಿನಲ್ಲಿ ಸಾಕ್ತಾ ಇರಲಿಲ್ಲ. ಅಲ್ಲಿಗೆಲ್ಲಿ ಅದನ್ನು ಬಿಟ್ಟು ಮತ್ತೆ ಸಹಜ ಮಾನವೀಯ ಗುಣಧರ್ಮಕ್ಕೆ ಮರಳ್ತಾ ಇದ್ರು. ಹಾಗಾಗಿ ಇವತ್ತಿಗೂ ಕೂಡ ಅವರ ಅನಾರೋಗ್ಯಕ್ಕೆ, ಅವರ ಜೊತೆಗೂಡುವವರು, ಅವರ ಸಾವಿಗೆ ನೊಂದವರು, ಅವರ ಸಾವು ನಮ್ಮನ್ನು ದೂರಗೊಳಿಸುವಂತಹ ಅನೇಕ ರೀತಿಯಲ್ಲಿ ನೋವಿಗೆ ಒಳಗಾಗಿರ್ತಕ್ಕಂಥ ಇಷ್ಟೊಂದು ಗುಂಪು ಅವರ ಜೊತೆ ಏನಿದೆ ಮತ್ತು ಅವರ ಪತ್ನಿ ಸ್ವರ್ಣ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಏನು ಯಾವುದೇ ರೀತಿಯ ಅಂತರಗಳನ್ನು, ತಾರತಮ್ಯಗಳನ್ನು ಅನುಭವಿಸದೆ ನಿಜವಾದಂತಹ ಅನುಭವಿ ಪ್ರೀತಿಯೊಂದಿಗೆ ಅವರ ಜೊತೆಯಲ್ಲಿ ದಾಂಪತ್ಯವನ್ನು ನಡೆಸಿದಂತಹ ಸುವರ್ಣಗೆ ಕೂಡ ಈ ಸಂದರ್ಭದಲ್ಲಿ ಅಪಾರವಾದಂತಹ ಅಗಲಿಕೆಯ ನೋವು ಉಂಟಾಗಿದೆ. ಆಕೆಯು, ಆಕೆಯ ಕುಟುಂಬದವರಿಗೂ, ಶಿವಪ್ರಸಾದವರ ಕುಟುಂಬದವರಿಗೂ ಕೂಡ ಈ ಅಗಲಿಕೆಯ ಒಂದು ನೋವನ್ನು ಭರಿಸತಕ್ಕಂಥ ಶಕ್ತಿ ಸಿಗಲಿ. ಅವರ ಜೊತೆಯಲ್ಲಿ ನಾವು ಕೂಡ ಇಡೀ ಅವರ ಪಯಣ ಬಹಳ ಒಂದು ರೀತಿಯ ಸಾಮಾಜಿಕ ಹೋರಾಟಗಾರ ಮತ್ತು ಕಲೆಗಾರನ ಬದುಕಿನಲ್ಲಿ ಸಮಾಪ್ತಿಯಾಗಿರುವುದಲ್ಲ, ಇಲ್ಲಿಂದ ಮತ್ತೆ ಮುಂದುವರಿಕೆ ಆಗ್ತಕ್ಕಂಥ ಸಂದರ್ಭ ಇದಾಗಿದೆ ಅಂತ ಹೇಳಿ ನಾನು ಎಲ್ಲರ ಜೊತೆಯಲ್ಲಿ ನಾನು ಕೂಡ ದುಃಖ ಹೊಂದಿಯಾಗಿದ್ದೇನೆ. ಹಿರಿಯ ಕಲಾವಿದರು, ಸಾಹಿತಿಗಳು ಕೂಡ ಶಿವಪ್ರಸಾದ್ ಅವರು ವಿವಿಧ ಕಾರ್ಯದಿಂದ
ಎಲ್ಲರೂ ಕೂಡ ಭಾಳಷ್ಟು ನಮ್ಮ ಭಾಷೆಗೂ ಕೂಡ ಭಾಳಷ್ಟು ನಷ್ಟ ಆಗಿದೆ. ಭಾಳ ನೋವು ಗೊತ್ತಿದೆ. ಒಳ್ಳೆಯ ಪೇಂಟರ್ ಕೂಡ ಅವರು ಪೇಂಟಿಂಗ್ಸ್ ಕೂಡ ಬೇರೆ ಬೇರೆ ವಿದೇಶಗಳಲ್ಲಿ ಕೂಡ ಭಾಳಷ್ಟು ಪ್ರಸಿದ್ಧವಾಗಿದೆ. ಹಾಗಾಗಿ ಕುಟುಂಬಕ್ಕೆ ಮತ್ತು ಭಾಷೆಯೂ ಕೂಡ ಒಂದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಬರೆಸುವಂಥ ಒಂದು ಶಕ್ತಿಯನ್ನು ಕೂಡ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೊಡ್ತೇನೆ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ತಪಾಸಣೆ ಒಂದು ಕಾರ್ಯಕ್ರಮ ಕೂಡ ಎಲ್ಲ ಕಲಾವಿದರು ಮತ್ತು ಭಾಷೆ ಜನತೆ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು.